ಲಾಸ್ಟ್ ಇಯರ್ ಟೂರ್ನಮೆಂಟ್ಗೆ ಹೋಗ್ಬೇಕಾದ್ರೆ ನಾವೆಲ್ಲ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಹೋಗಿದ್ವಿ. ಸಕ್ಕದಾಗಿ ಪ್ರಾಕ್ಟೀಸ್ ಮಾಡಿದ್ವಿ 2 ತಿಂಗಳು. ಆಮೇಲೆ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿದ್ವಿ. ಈ ಸರಿ ಪ್ರಾಕ್ಟೀಸ್ 5-6 ಸೆಷನ್ ಮಾಡಿದ್ವಿ ಅಂಡ್ ಪ್ರೆಸ್ ಮೀಟು ಇರಲಿಲ್ಲ. ಯಾಕೆ ಬೇಕು ಬಿಲ್ಡಪ್ ಅಂದ್ಬಿಟ್ಟು ಸುಮ್ಮನೆ ಹೋಗಿದ್ವಿ. ಬಟ್ ಈ ಸರಿ KB ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಆಗಿ ಹೋದ್ವಿ. ಬಟ್ ಬರ್ತಾ ಚಾಂಪಿಯನ್ ಟೀಮ್ ಆಗಿ ಬಂದಿದೀವಿ ಅಂಡ್ ಅದು ಬಹಳ ಖುಷಿ ಆಯ್ತು. ಹಿಂಗೆ ಮಾಡೋಣ ಸರ್, ಇನ್ಮೇಲೆ ಮುಗಿದ ಮೇಲೆ ಪ್ರೆಸ್ ಮೀಟ್ ಮಾಡೋಣ ಸರ್. ಹಾಗೆ ಅಶೋಕ್ ಕೇಣಿ ಸರ್ ಹೇಳಿದ್ದು ಬಹಳ ಖುಷಿ ಆಯ್ತು. ಸರ್ ವಿಷ್ಣು ಸರ್, ಈಗ ನೀವಿಬ್ರು ಒಬ್ರ ಮೇಲೆ ಒಬ್ರು ಹಾಕೊಳ್ಳೋ ಬದಲು ಡಿಸ್ಕಸ್ ಮಾಡ್ಬಿಟ್ಟು ಯಾರು ಕರ್ಕೊಂಡು ಹೋಗ್ತೀರಾ ಅಬ್ರಾಡ್ಗೆ ಅಂತ ಹೇಳ್ಬಿಡಿ. ಹಾಗೆ ಅಶೋಕ್ ಕೇಣಿ ಸರ್ ಅಲ್ಲಿ ಒಳಗಡೆ ಏನಿದೆ ಅಂತ ಹೇಳಲಿಲ್ಲ. ಆಕ್ಚುಲಿ ಕ್ರೂಸ್ ಶಿಪ್ ಒಳಗೆ ಯಾರಿದ್ದಾರೆ ಏನಿದೆ ಅಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ನಮ್ಮ ಮ್ಯಾಚ್ ವಿಷಯಕ್ಕೆ ಬಂದ್ರೆ ಪ್ರಾಕ್ಟೀಸ್ ತುಂಬಾ ಕಡಿಮೆ ಅಂಡ್ ಇಂಜುರೀಸ್ ಸಿಕ್ಕಾಬಟ್ಟೆ ಜಾಸ್ತಿ. ಒಬ್ಬಂಗೆ ಕೈ ನೋವಾದ್ರೆ ಒಬ್ಬಂಗೆ ಕಾಲು ನೋವು, ಬೆನ್ನು ನೋವಾದ್ರೆ ಇನ್ನೊಬ್ಬಂಗೆ ಇನ್ನೊಂದು ನೋವು, ಅದೆಲ್ಲಾನು ತಗೊಂಡಿದ್ದು ತಲೆನೋವು ಸುದೀಪ್ ಸರ್. ಅದಕ್ಕೆ ಆ ಮಾತುಗಳು ಬಂತು ಮಧ್ಯದಲ್ಲಿ, ವೈರಲ್ ಆಗಿರೋ ವಿಡಿಯೋಗಳೆಲ್ಲ. ನಮ್ಮ ಟೀಮ್ ಈ ಸರಿ ಒಂದಾಗಿ ಆಡಿದೀವಿ, ಅದಕ್ಕೆ ವಿನ್ ಆಗಿರೋದು. ಅಂಡ್ ಇಷ್ಟು 5-6 ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಈ ತರ ಒಂದು ಸಿಂಗಲ್ ಪರ್ಫಾರ್ಮೆನ್ಸ್, ಅಂದ್ರೆ ಎಲ್ಲರೂ ಒಬ್ರು, ಈಗ ಬ್ಯಾಟ್ಸ್ಮನ್ ಸೋತ್ರೆ ಬೌಲರು, ಬೌಲರ್ ಸೋತ್ರೆ ಬ್ಯಾಟ್ಸ್ಮನ್, ಒಟ್ನಲ್ಲಿ ಎಲ್ಲರೂ ಪರ್ಫಾರ್ಮ್ ಮಾಡಿ ವಿನ್ ಆಗಿದ್ದೀವಿ. ಅಂಡ್ ದಟ್ಸ್ ವೈ ಇವತ್ತು ಈ ಟ್ರೋಫಿ ಸಿಕ್ಕಿರೋದು ಬಹಳ ಖುಷಿ ಆಗ್ತಾ ಇದೆ. ಅಂಡ್ ಡಾರ್ಲಿಂಗ್ ಕೃಷ್ಣ ಹೇಳ್ದಂಗೆ ಸೋತಾಗ ಇಡೀ ವರ್ಷ ಅದು ಸರ್ ಅಂತೂ ಅದನ್ನ ರೀಕಾಲ್ ಮಾಡ್ತಾನೆ ಇರ್ತಾರೆ, ಹೆಂಗ್ ಸೋತ್ವಿ ಹಂಗ್ ಸೋತ್ವಿ ಹಿಂಗ್ ಸೋತ್ವಿ ಅಂತ. ಬಟ್ ಸರ್ ಈ ವರ್ಷ ಸಖತ್ತಾಗಿರುತ್ತೆ ಅನ್ಕೊಳ್ತೀನಿ ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸುದೀಪ್ ಸರ್ ಫಾರ್ ಎವ್ರಿಥಿಂಗ್. ಎಲ್ಲರಿಗೂ ನಮಸ್ಕಾರ. ನಾನೊಂದು 3 ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಆಡಾಯ್ತು, ಗೆದ್ದಾಯ್ತು, ಕಪ್ ಬಂದಾಯ್ತು, ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ. ಬಟ್ ಇದೇ 1 ವರ್ಷದ ಕೆಳಗೆ ಫೈನಲ್ಸ್ ಹೋಗೋದಕ್ಕೆ ಮುಂಚೆ ಸೆಮಿಫೈನಲ್ಸ್ನ ನಮ್ಮೂರಲ್ಲಿ ಚೆನ್ನೈ ವಿರುದ್ಧ ಸೋತಾಗ ಅಲ್ಲಿದ್ದಂಥ ಒಂದು ಸೈಲೆನ್ಸ್, ನಾವೆಲ್ಲ ಹತ್ಕೊಂಡು ಕೂತಾಗ ನಮ್ಮೊಟ್ಟಿಗೆ ನಾವೇ ಇದ್ವಿ, ಯಾರೂ ಇರಲಿಲ್ಲ. ಮನೆಗೆ ಹೋಗೋವರೆಗೂ ಒಂದು ಫೋನ್ ಇಲ್ಲ, ಯಾರ್ದು ಮೆಸೇಜ್ ಇಲ್ಲ. ಇವತ್ತು ತುಂಬ ಅದು ಆ ಸೈಲೆನ್ಸ್ ಇವತ್ತಿಗೆ ಇನ್ನೂ ಕಾಡುತ್ತೆ. ಆ ಒಂದು ಪೇನನ್ನು ನಾವು ತೊಗೊಂಡೋಗ್ತೀವಿ ಯಾವಾಗ್ಲೂ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಅದು ಮೊದಲನೇ ವಿಚಾರ. ಎರಡನೇ ವಿಚಾರ, ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಈ ಥರದೊಂದು ಟ್ರೋಫಿನ ಯಾವ ಟೈಮಿಗೆ ಯಾರಿಗೆ ಕೊಡಬೇಕು ಅಂತ. ಅದಕ್ಕೆ ನಾವು ಈ ಟ್ರೋಫಿನ ಈ ಸರಿ 30 ಇಯರ್ಸ್ಗೆ ಅಣ್ಣಂಗೆ ಡೆಡಿಕೇಟ್ ಮಾಡ್ತಾ ಇದೀವಿ ಈ ಟ್ರೋಫಿನ. ಸೊ ಇದು ಇಟ್ ಹ್ಯಾಪನ್ಸ್. ಇಷ್ಟು ವರ್ಷದ ಕಷ್ಟದಲ್ಲಿ ನಾವೇನು ಎಷ್ಟೇ ಶ್ರಮ ಹಾಕಿದ್ರು ರೈಟ್ ಟೈಮಿಗೆ ಆಗಬೇಕದು. ಅದು ರೈಟ್ ಟೈಮ್ಗೆ ಆಗಿದೆ ಅಣ್ಣ, ಅಂಡ್ ದಟ್ ಈಸ್ ಯೋರ್ಸ್. ಮೂರನೇ ವಿಚಾರ, ಅಶೋಕ್ ಸರ್ ಫೆಬ್ರವರಿ ಮಿಡ್ ವೀಕಲ್ಲಿ ಬರ್ತೀನಿ ಅಂದರು. ನಾವೆಲ್ಲ ಮಾತಾಡಾಗಿದೆ. ಅವ್ರು ಬಂದ ತಕ್ಷಣ ಏನು ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವು ಪ್ರತಿ ವರ್ಷ ಚಾಂಪಿಯನ್ಸೇ, ಈ ಸಲ ಕಪ್ಪೆತ್ತಿದ್ದೀವಿ ಅಷ್ಟೇ. ಆ್ಯಂಡ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರು. ನಾನು ಕೆಲವ್ರನ್ನ ಮೆನ್ಷನ್ ಮಾಡಬೇಕು. ನಮ್ಮ ಕೋಚಿಂಗ್ ಸ್ಟಾಫ್ ರಿತೇಶ್ ಆ್ಯಂಡ್ ರಂಜನ್, ಅರ್ಜುನ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಆಡುವಾಗೆಲ್ಲ ಬ್ಯಾಂಗ್ಳೂರಿಂದ ಬಂದು ನಮ್ಮನ್ನ ಚಿಯರ್ ಮಾಡ್ತಾ ಇದ್ರು ಡಗೌಟಲ್ಲಿ ಕೂತು ಅಂತ ಎಲ್ಲರಿಗೂ, ಸ್ಪೆಷಲಿ ಪ್ರಿಯಾ ಮ್ಯಾಮ್ಗೆ. ಆ್ಯಂಡ್ ಫೈನಲಿ ಕರ್ನಾಟಕ ಬುಲ್ಡೋಸರ್ಸ್ ಅಂದರೆ ಸುದೀಪ್ ಸರ್, ಅವರಿಂದನೇ ನಾವು ಇಷ್ಟು ಡಿಸಿಪ್ಲಿನ್ ಅನಿಸುತ್ತೆ. ನಾವು ಫೀಲ್ಡಲ್ಲಿ ಇದ್ದಾಗ ನಾವು ಪ್ರಾಕ್ಟೀಸ್ ಮಾಡುವಾಗಲಿ ಒಂದು ವೆರಿ ಡಿಸಿಪ್ಲಿನ್ಡ್ ಆರ್ಮಿ ನೋಡ್ದಂಗೆ ಅನ್ಸುತ್ತೆ. ಅದಕ್ಕೆ ಕ್ರೆಡಿಟ್ ಸುದೀಪ್ ಸರ್ಗೆ ಹೋಗಬೇಕು. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಪ್ರತಿ ವರ್ಷನೂ ಗೆಲ್ಲಕ್ಕೆ ಪ್ರಯತ್ನ ಪಡ್ತೀವಿ, ಪ್ರತಿ ವರ್ಷನೂ ಕಪ್ಪೆತ್ತಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ತುಂಬ ಎಮೋಷನ್ ಆಗಿದೆ. ಆ್ಯಕ್ಚುಲಿ ಈ ಟೂರ್ನಮೆಂಟ್ ಬಂದ್ಬಿಟ್ಟು ನಮಗೆ ಒಂಥರ ರೋಲರ್ ಕೋಸ್ಟರ್ ರೈಡ್ ಥರ ಇತ್ತು ಅಂದರೆ ತಪ್ಪಾಗೋದಿಲ್ಲ. ಫಸ್ಟ್ ಮ್ಯಾಚಿಂದ ಲಾಸ್ಟ್ ಮ್ಯಾಚ್ವರೆಗೂ ಒಂದು ಪ್ರತಿಯೊಬ್ಬರು, ಪ್ರತಿ ಟೀಮ್ ಮೆಂಬರ್ಸ್ ಆಗಿರ್ಬೋದು, ಅಷ್ಟು ಎಫರ್ಟ್ ಹಾಕಿ ಒಬ್ಬರು ಮಿಸ್ ಆದರೆ ಇನ್ನೊಬ್ಬರು ಪರ್ಫಾರ್ಮ್ ಮಾಡೋರು. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫಿಸಿಯೋ ಅಜಯ್ ಮತ್ತು ಜಿತೇಂದ್ರ. ಚೆನ್ನೈ ಮೇಲೆ ಮ್ಯಾಚ್ ಇರಬೇಕಾದ್ರೆ ಪ್ರಾಕ್ಟೀಸಲ್ಲಿ ನಾನು ಆಡೋಕ್ಕಾಗಲ್ಲ ಅಂದ್ಕೊಂಡು ಫಿಕ್ಸ್ ಆಗಿಬಿಟ್ಟಿದೆ. ನಾನು ಚೆನ್ನೈ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ
ಎಲ್ಲೋ ಒಂದು ಕಡೆ ಒಂದು ಗಿಲ್ಟು ಕಾಡ್ತಾ ಇತ್ತಣ್ಣ. ಆ್ಯಕ್ಚುಲಿ ಕಾಲ್ ನನಗೆ ಆಗ್ತಿರ್ಲಿಲ್ಲ ಓಡೋದಕ್ಕೆ. ಅಜಯ್ ಹಿಂದಿನ ದಿವಸ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟರು, ಮಾತ್ರೆ ತೊಗೊಂಡೇನಾಡ್ದೆ, ಅಲ್ಲಿ 2 ಸ್ಟೆಪ್ಪಲ್ಲಿ ಮಾಡಿದೆ ನಾನು ಚೆನ್ನೈ ಮೇಲೆ. ಬಟ್ ಅಲ್ಲಿ ಟಾಸ್ ಹಾಕೋ ಮುಂಚೆ ನಾನು ಎಲ್ಲೋ ಒಂದು ಕಡೆ ಬಂದಿತ್ತು, ನಾನು ಏನನ್ನ ಮಿಸ್ ಆಗಿ ಟೀಮ್ಗೆ ಹೊಡ್ತಾ ಬೀಳ್ಬೋದು, ಬೇಡ ಬೇರೆಯವ್ರಿಗೆ ಇದು ಮಾಡೋಣ. ಬಟ್ ಇದು ಲೈಫ್ ಟೈಮ್ ಮೂಮೆಂಟು ನಂದು ಹಾರ್ಟ್ ಆ್ಯಂಡ್ ಸೋಲ್ ಆಗಿ ಆಡ್ಬೇಡ ಅಂತ ಆಡಿದೆ. ಬಟ್ ದೇವ್ರ ದಯಿಂದ ಎವ್ರಿಥಿಂಗ್ ವೆಂಟ್ ವೆಲ್. ಆ್ಯಂಡ್ ಫೈನಲ್ಸಲ್ಲಿ ಫಸ್ಟ್ ಓವರ್ 14 ರನ್ ಕೊಟ್ಟಾಗ ನಂದು ಮುಗೀತು ನನ್ನ ಕೆರಿಯರು, ಬೌಲಿಂಗ್ದು ಕೆರಿಯರು ಅಂದ್ಕೊಂಡು ನನ್ನ ಅಣ್ಣನ ನೋಡ್ತೀನಿ. ಆಮೇಲೆ ಫಸ್ಟ್ ಟೈಮ್ ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀನು ಮಾಡ್ತೀಯಾ, ಇನ್ನು ನಿನಗೆ 3 ವಿಕೆಟ್ ಸಿಗತ್ತೆ ಅಂತ ಅಂದಾಗ ನನಗೆ ಕೊಟ್ಟಂಥ ಜೋಶ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನನ್ನ ಲೈಫ್ನ ಬೆಸ್ಟ್ ಫೈನಲ್ಸ್ ಅಂದರೆ ತಪ್ಪಾಗೋದಿಲ್ಲ. ಆ್ಯಂಡ್ ಹಾಗೆ ನಮ್ಮೆಲ್ಲ ಟೀಮ್ ಮೆಂಬರ್ಸ್, ರಾಜೀವ, ಪ್ರದೀಪ, JK, ಡಾರ್ಲಿಂಗ್ ಕೃಷ್ಣ, ನಮ್ಮ ಚಂದನ್, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡೋರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಅಶೋಕಿನಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಇಲ್ಲಿ ಸೇರಿರೋ ಎಲ್ರಿಗೂ ನಮಸ್ತೆ. ವೆರಿ ಹ್ಯಾಪಿ. ಆ್ಯಕ್ಚುಲಿ ಲೆದರ್ ಬಾಲ್ನ ನಾವು ಕೈಯಲ್ಲಿ ಇಟ್ಕೊಂಡಿದ್ದೆ, ಅದು ನೋಡಿದ್ದೆ KCC ಟೈಮಲ್ಲಿ ಸುದೀಪ್ ಸರಿಂದ. ಮುಂಚೆ ಬರೀ ಟೆನ್ನಿಸ್ ಬಾಲ್ ಪ್ಲೇಯರ್ಸ್ ಆಗಿದ್ವಿ. ಐ ಥಿಂಕ್ ಇಂಡಸ್ಟ್ರಿಗೆ ಬಂದಮೇಲೆ ಸುದೀಪ್ ಸರ್ ಕಡೆಯಿಂದ ಲೆದರ್ ಬಾಲ್ ಹೇಗಿರುತ್ತೆ, ಹೆಂಗೆ ಆಡಬೇಕು ಅಂತ ಒಂದು ಪ್ರೊಫೆಷನಲ್ ರೀತಿಲಿ ನಮಗೆ ಗೈಡ್ ಮಾಡಿ, ಕೋಚಿಂಗ್ ಮಾಡಿ, ಡಿಸಿಪ್ಲಿನ್ ಕಲಿತು ಇವತ್ತು ಚಾಂಪಿಯನ್ ಸ್ಕ್ವಾಡಲ್ಲಿ ನಾನು ಇದ್ದೀನಿ ಅಂದರೆ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಬಿಕಾಸ್ ಎಲ್ಲೋ ಹಳ್ಳಿಲಿ ಚಿಕ್ಕದಾಗೆ ಚಿಕ್ಕ ಗ್ರೌಂಡ್ಗಳಲ್ಲಿ ಆಡ್ತಿದ್ದವ್ರು ಇವತ್ತು ಇಂಟರ್ನ್ಯಾಷನಲ್ ಗ್ರೌಂಡ್ಸಲ್ಲಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ನಾವು ಆಡ್ತಾ ಇದೀವಿ ಅಂದರೆ ಐ ಥಿಂಕ್ ಇಂಡಸ್ಟ್ರಿಗೆ ಬಂದಿದ್ದು ಒಂಥರ ಸಾರ್ಥಕ ಅಂತ ಅನಿಸ್ತಾ ಇದೆ ಇವತ್ತು. ವೆರಿ ಹ್ಯಾಪಿ. ಅಂದರೆ ಇವತ್ತು ಈ ಸೀಸನ್ನು ನಮ್ಗೆ ಯಾಕೆ ತುಂಬ ಸ್ಪೆಷಲ್ ಅಂದರೆ ಎಲ್ಲ ತುಂಬ ಒಂದು ಯೂನಿಟಿ ಆಗಿದ್ವಿ ನಾವು. ಆಫ್ ದಿ ಫೀಲ್ಡ್ ಎಲ್ಲರೂ ಪ್ರತಿಯೊಬ್ಬರು ಒಬ್ರನ್ನೊಬ್ರು ಬ್ಯಾಕಪ್ ಮಾಡ್ತಾ ಇದ್ವಿ. ಆಮೇಲೆ ಯಾರು ಬಿಟ್ಕೊಡ್ತಿರ್ಲಿಲ್ಲ. ಪ್ಲೇಯಿಂಗ್ 11 ಇಲ್ಲ ಅಂದರೂ ಕೆಲವರು ನಾವು ಇಲ್ಲ ಅಂತ ಯಾವತ್ತೂ ಫೀಲ್ ಮಾಡ್ತಿರ್ಲಿಲ್ಲ. ಐ ಥಿಂಕ್ ಅವರು ಕೊಟ್ಟಿದ್ದ ಜೋಶು ಒಳಗಡೆ 11 ಆಡ್ತಿರೋರಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಐ ಥಿಂಕ್ ನನಗೆ ಜಾಸ್ತಿ ಮಾತಾಡೋಕ್ಕೆ ವರ್ಡ್ಸ್ ಇಲ್ಲ. ಹ್ಯಾಪಿಯೆಸ್ಟ್ ಮೂಮೆಂಟ್ ಈ ಒಂದು ಸ್ಕ್ವಾಡಲ್ಲಿ, ಒಂದು ಚಾಂಪಿಯನ್ಶಿಪ್ಪಲ್ಲಿ ನಾನು ಒಬ್ಬ ಚಾಂಪಿಯನ್ ಆಗಿದ್ದೀನಿ. ಅದಕ್ಕೆ ನಾನು ತುಂಬ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಥಿಂಕ್ ಲೈಫ್ ಟೈಮಲ್ಲಿ ಇಂಥದ್ದು ಒಂದು ಮೂಮೆಂಟ್ ಸಿಗೋದು ನನ್ನ ಲೈಫ್ ಇರೋವರೆಗೂ ಇದೊಂದು ತುಂಬ ಒಳ್ಳೆ ಮೆಮೊರಿಯಾಗಿ ಉಳ್ಕೊಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಟೀಮಿಗೆ ಕರ್ಕೊಂಡ್ಬಂದಿದ್ದಕ್ಕೆ, ಅವ್ರು ಕೊಟ್ಟಿದ್ದ ಆಪರ್ಚುನಿಟಿ, ನನ್ನ ಕ್ರಿಕೆಟಿಂಗ್ ಸ್ಕಿಲ್ಸ್ನ ನಿಮಗೆಲ್ಲ ಪ್ರದರ್ಶನ ಮಾಡೋಕ್ಕಾಯಿತು. ಹಾಗೆಯೇ ಗುರುಗಳು, ತಂದೆ ತಾಯಿ ಅವರೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಅವ್ರ ವಿಡಿಯೋ ವೈರಲ್ ಆಗಿದ್ದು ದೊಡ್ಡ ವಿಚಾರ ಅಲ್ಲ. ಅದಕ್ಕಿಂತ ಮೋಟಿವೇಟ್ ಅಂದರೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡುವಂಥದ್ದು 1000 ವಿಡಿಯೋಗಳು ನಾವು ಬರದಲ್ಲೇ ಇರೋ ನಮ್ಮ ಡಗೌಟಲ್ಲಿ ಆಗಿರುತ್ತೆ. ಅವರು ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಹಿಂಗೆ ಹೋಗಿರ್ತಾರೆ ಅಂದರೆ ಅದು ಯಾವತ್ತೂ ವೈರಲ್ ಆಗಿರಲಿಲ್ಲ. ಬಟ್ ಯಾವುದೋ ಒಂದು ಇನ್ಸಿಡೆಂಟ್, ಅದು ದೊಡ್ಡ ವಿಚಾರ ಅಲ್ಲ. ಬಟ್ ಈಗ ಪ್ರತಾಪ್ ಹೇಳ್ದಂಗೆ ಆ 3 ವಿಕೆಟ್ ಫೈನಲ್ ತೆಗಿಬೇಕಾದ್ರೆ ಅವ್ರಿಗೆ ಹೆಂಗೆ ಮೋಟಿವೇಟ್ ಮಾಡಿದ್ರು, ಸೆಮಿಫೈನಲಲ್ಲಿ ವಿಕ್ರಾಂತ್ ಅವ್ರು ಹೊಡಿಬೇಕಾರೆ ಚಂದನ್ಗಾಗಲಿ ನನಗಾಗಲಿ ನಮ್ಮಿಂದ ಇದ್ದಿದ್ದ ಮೋಟಿವೇಶನ್ ಅವರು, ನಮ್ಮ ದೈವದ ಬಲ ಅದೆಲ್ಲದಿಂದ ಆಗಿದೆ. ಸೊ ಸುದೀಪ್ ಸರ್ಗೆ, ಎಂಟೈರ್ ಟೀಮ್ಗೆ, ಮಯೂಕಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ಹಾಗೆ ಸ್ಪೆಷಲಾಗಿ ರಿತೇಶ್ಗೆ ನನಗೆ ಪ್ರತಿಯೊಂದು ಸ್ಟೇಜಲ್ಲೂ ಕಾನ್ಫಿಡೆನ್ಸ್ ಕೊಟ್ಟು ಸುದೀಪ್ ಸರ್ ಹತ್ರ ಮಾತಾಡಿಸಿ ನನಗೆ ಏನು ಫೀಲ್ಡ್ ಬೇಕು ಅದನ್ನು ಫೀಲ್ಡ್ ಕೊಡ್ಸಿದ್ಗೆ ಸೆಮಿಫೈನಲ್ಗಿಂತ ಮುಂಚೆ ಆ ಪ್ರೆಷರ್ ಹೆಂಗಿತ್ತು ಅಂದರೆ ಮ್ಯಾಚ್ಗೆ ಹೋಗೋಕ್ಕಿಂತ ಮುಂಚೆ ಸುದೀಪ್ ಸರ್ ಹತ್ರ ಕುತ್ಕೊಂಡು ಮಾತಾಡ್ಬಿಟ್ಟು ಫೀಲ್ಡ್ ಇಸ್ಕೊಂಬಿಟ್ಟು ಅಲ್ಲೋಗೇನಾರ ಓಡಿಸ್ಕೊಂಡಿದ್ರೆ ಅದಕ್ಕಿಂತ ಇದೇನು ಇರ್ತಿರ್ಲಿಲ್ಲ. ಸೊ ಅಲ್ಲೇ ರಿಟೈರ್ಮೆಂಟ್ ಆಗ್ತಿತ್ತು. ಥ್ಯಾಂಕ್ಫುಲಿ ಚೆನ್ನಾಗಾಯಿತು, ಸೆಮಿಫೈನಲ್ ಗೆದ್ವಿ. ಸೊ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಫಸ್ಟ್ ಸ್ಟೆಪ್ ಎಲ್ಲ 12 ವರ್ಷ 6 ವರ್ಷ ನಾನು 3 ವಾರದಲ್ಲಿ ಕಪ್ ಗೆದ್ದಿದ್ದೀನಿ. ಸೊ ಬಟ್ ಆ ಪೇನ್ ನನಗೂ ಇತ್ತು, ಯಾಕಂದರೆ ಮನೆ ಕುತ್ಕೊಂಡು ನೋಡ್ಬೇಕಾರೆ ಆ ಫ್ರಸ್ಟ್ರೇಷನ್ ನಮ್ಮ ಜೊತೆ ಆಡಿರೋ ಪ್ಲೇಯರ್ಸ್ ಅಲ್ಲಿ ಫೀಲ್ಡಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಆ ಪೇನ್ ಮನೇಲಿ ಫೀಲ್ ಮಾಡ್ತಿದ್ವಿ, ಗ್ರೌಂಡಲ್ಲಿ ಫೀಲ್ ಮಾಡಿರಲಿಲ್ಲ. ಬಟ್ ಆ ಚಾಂಪಿಯನ್ಶಿಪ್ ಗೆಲ್ಲೋ, ಈ ಚಾಂಪಿಯನ್ ಅನ್ನೋ ಪದ ಸದಾಕಾಲ ನಮ್ಮ ಟೀಮ್ಗೆ ಇರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಅಣ್ಣಂಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಂದು ವಿಷಯ ಇದೆ, ನಾನು ಈ ಸೀಸನ್ ಆಡ್ತೀನಿ ಅನ್ನೋದೇ ನನಗೆ ಡೌಟ್ ಇತ್ತು. ಯಾಕೆಂದರೆ ಇಂಜುರಿಯಿಂದ. ಯಾಕೆಂದರೆ ಒಂದ್ಸಲ ಮ್ಯಾಚ್ ನೋಡೋಕ್ಕಾದಾಗ ಅಣ್ಣ ನನಗೆ ಖಂಡಿತ ಅದನ್ನ ಹೇಳ್ಕೊಳ್ಳೋಕ್ಕೆ ಒಳ್ಳೆ ಸ್ಟೇಜ್ ಅನ್ಕೋತೀನಿ. ಇವತ್ತು ಆಗಲ್ಲ, ಮತ್ತೆ ಇನ್ನು ಕ್ರಿಕೆಟ್ ಆಗಲಿ, ಜಿಮ್ ಆಗಲಿ, ಅಥವಾ ಇನ್ನು ಫೈಟ್ಸ್ ಆಗಲಿ, ಇನ್ನು ಸಿನಿಮಾನೇ ಕೆರಿಯರೇ ಸ್ಟಾಪ್ ಅಂಥ ಸಂದರ್ಭದಲ್ಲಿ ನನಗೆ ಸ್ಫೂರ್ತಿಯಾಗಿಯೇ ಸಹಾಯ ಮಾಡಿದ್ದೀರಣ್ಣ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಪ್ರತಿ ಹಂತದಲ್ಲೂ ನನಗೆ ಇಲ್ದಿರೋ ಕಾನ್ಫಿಡೆನ್ಸ್ ಅವ್ರಿಗಿತ್ತು ನಾನು ಆಡ್ತೀನಿ ಅಂತ. ಯಾಕೆಂದ್ರೆ ನಂಗೆ ಇಂಜುರಿಯಲ್ಲಿ ಇವತ್ತು ಬಾಲ್ ಬರ್ಬೇಕಾದ್ರೆ ಭಯನೇ ಇತ್ತು, ಆಡ್ತೀನೋ ಆಡಲ್ವಾ ಅಂತ. ಆದ್ರೆ ಆ ಕಾನ್ಫಿಡೆನ್ಸ್ ಅಣ್ಣ ಆಗಿರ್ಬೋದು, ನಮ್ಮ ಟೀಮ್ ಪ್ಲೇಯರ್ಸ್ ಆಗಿ ಎವ್ರಿ ಟೈಮ್ ಕೊಟ್ಟು ತುಂಬಾ ಚೆನ್ನಾಗಿ ಆಡಿದ್ದೀನಿ ಈ ವರ್ಷ. ಹಾಗೆ ಈ ಒಂದು ವಿಷಯಗಳನ್ನ ನೀವು ಕಲ್ಸಿಕೊಟ್ರ ಅಂತದ್ನ ಬರೀ ಕ್ರಿಕೆಟ್ಗೆ ಅಷ್ಟೇ ಅಳವಡಿಸ್ಕೊಳ್ಳೋಣ. ಈ ಒಂದು ಸ್ಫೂರ್ತಿ ವಿಷಯಗಳನ್ನ ಕ್ರಿಕೆಟ್ ಅಲ್ಲಿ ಏನ್ ಹೇಳಿದ್ರು ಅದು ನನ್ನ ಲೈಫ್ಗೂ ತುಂಬಾ ಹೆಲ್ಪ್ ಆಗಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅಂತಂತ ಮಾತುಗಳನ್ನ ಹೇಳಿದ್ರೆ ಈ ಸಲ
ಅದು ನಮಗೆ ಸ್ಫೂರ್ತಿಯಾಗಿ ಉಳಿಯುತ್ತೆ. ಯಾಕೆಂದ್ರೆ ಪ್ರತಿ ಹಂತದಲ್ಲೂ ಸೋಲ್ಬೇಕಾದಾಗೆಲ್ಲ ಆ ಕ್ರಿಕೆಟಲ್ಲೆಲ್ಲ ಸ್ಫೂರ್ತಿ ನಾನು ನನ್ನ ಲೈಫ್ಗೂ ತಗೋತೀನಿ. ಯಾಕೆಂದ್ರೆ ಸೋಲನ್ನ ಬಿಟ್ಕೊಡ್ಬಾರ್ದು, ಗೆಲ್ಲೇಬೇಕು ಅನ್ನೋ ವಿಷಯಗಳನ್ನ ತುಂಬಾನೇ ಹೇಳ್ಕೊಟ್ಟಿದ್ದೀರಾ ನಮಗೆ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರತಿ ವರ್ಷನೂ ಕಪ್ ಗೆಲ್ಲಬೇಕು ಅಂದಾಗೆಲ್ಲ ಹತ್ತತ್ರ ಹೋದಾಗೆಲ್ಲ ಸೋಲ್ತಾ ಇದ್ವಿ. ಆದ್ರೆ ಕರ್ನಾಟಕಕ್ಕೆ ಒಂದು ಕಪ್ ತರಲೇಬೇಕು ಅಂತ ಎಲ್ಲರೂ ಎಫರ್ಟ್ ಹಾಕಿ ಒಂದು ಕಪ್ ತಂದಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.